ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ 16 ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟು ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ. ನೋಡಿ, ಯಾವ ದಿನದಂದು ವಿಜಯ ದಿವಸವಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ಡಿಸೆಂಬರ್ 16 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಈ ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಹೇಳಬೇಕು. ಯಾಕೆ ನಾನು ಇಂಪಾರ್ಟೆಂಟ್ ಹೇಳ್ತೀನಿ? ಎನಿ ನ್ಯೂಸ್ ವಿಚ್ ಇಸ್ ರಿಲೇಟೆಡ್ ಟು ಹಿಸ್ಟಾರಿಕಲ್ ಪ್ರಾಸ್ಪೆಕ್ಟಿವ್, ಯಾವುದೇ ಒಂದು ನ್ಯೂಸು, ಯಾವುದೇ ಒಂದು ಡೇ ಅದೇನಾದರೂ ಹಿಸ್ಟಾರಿಕಲ್ ಆಗಿ ಕನೆಕ್ಟ್ ಆಗಿದ್ರೆ, ಸೊ ದ್ಯಾಟ್ಸ್ ಆಲ್ವೇಸ್ ಬಿಕಮ್ ಇಂಪಾರ್ಟೆಂಟ್ ಫಾರ್ ಅವರ್ KPSC ಎಕ್ಸಾಮಿನೇಷನ್ಸ್ ಆಸ್ ವೆಲ್ ಆಸ್ KSP ಎಕ್ಸಾಮಿನೇಷನ್, KE ಎಕ್ಸಾಮಿನೇಷನ್. ಸೊ ಆ ದೃಷ್ಟಿಯಿಂದಾಗಿ ಇದ್ರ ಮೇಲೆ ಇವತ್ತೇ ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ, ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ. ಭಾರತೀಯರ ನೆನಪಿದೆಯ 71ರ ಯುದ್ಧ ಇಂದು ಭಾರತೀಯ ಸೇನಾಪಡೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ಸೊ 1971ರ ಯುದ್ಧ ಅಂದ್ರೆ ಏನು, ಯಾವ್ಯಾವ ದೇಶಗಳ ಮಧ್ಯದಲ್ಲಿ ನಡೀತು, ಸೊ ಇದರ ಪರಿಣಾಮ ಏನಾಯ್ತು, ತದನಂತರದಲ್ಲಿ ಇವತ್ತೇ ನಾವು ಯಾಕೆ ವಿಜಯ ದಿವಸವನ್ನು ಆಚರಣೆ ಮಾಡ್ತೀವಿ, ಆಮೇಲೆ 1971ರ ಒಂದು ಒಪ್ಪಂದ, 1971ರ ಯುದ್ಧಕ್ಕೋಸ್ಕರ ಯಾವ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಬಿಕಮ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಸೊ ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ಬಟ್ ಎನಿ ಹೌ ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಬಾರಿ ಡಿಸ್ಕಷನ್ ಮಾಡ್ತೀನಿ. ನಾನು ಏನು ಡಿಸ್ಕಷನ್ ಮಾಡ್ತೀನಿ ಅದು ನಮ್ಮ ಒಂದು ನ್ಯೂಸಲ್ಲಿ ನಾನು ನಮ್ಮ ಕೊಟ್ಟಿರ್ತಕ್ಕಂಥ ಮ್ಯಾಗ್ಝಿನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನೇ ತೊಗೊಂಡಿದ್ದೀನಿ. ಅರ್ಥ ಆಯ್ತಾ? ವಿಜಯ್ ದಿವಸ ಡಿಸೆಂಬರ್ 16 ಅಂತಕ್ಕಂಥದ್ದು. ಈ ಒಂದು ವಿಜಯ ದಿವಸವನ್ನು ವಾರ್ಷಿಕವಾಗಿ ಡಿಸೆಂಬರ್ 16ರಂದು ಆಚರಣೆ ಮಾಡ್ತೀವಿ. ಸೊ ಇದು ನಾನು ಏನು ಕೊಟ್ಟಿದ್ದೀನಿ ಇನ್ಫಾರ್ಮೇಷನ್ನು, ಇದನ್ನು ಮ್ಯಾಗ್ಝಿನಿಂದನೇ ತೆಗೆದು ಹಾಕಿದ್ದೀನಿ ಸ್ನಿಪ್ಪೆಟನ್ನು. ಇನ್ನು ಕೆಲವೊಬ್ರು ಕೇಳ್ತಿರ್ತಾರೆ, ಸರ್ ಯಾವ ಥರ ಮ್ಯಾಗ್ಝಿನಲ್ಲಿ ಕಂಟೆಂಟನ್ನು ಕೊಟ್ಟಿದ್ದೀರಿ, ಡೆಮೋ ತೋರಿಸಿ ಅಂತ. ನೋಡ್ರಿ, ಒಂದು ನ್ಯೂಸನ್ನು ಇಲ್ಲಿ ತೊಗೊಂಡಿದ್ದೀನಿ, ಇದ್ರ ಮುಖಾಂತರ ನೀವು ತಿಳ್ಕೊಬೋದು. ಅರ್ಥ ಆಯ್ತಾ? ಇನ್ನು ನೋಡ್ರಿ, 1971 ಇಂಡೋ ಪಾಕ್ ಯುದ್ಧದಲ್ಲಿ, ಅರ್ಥ, ಇಂಡೋ ಪಾಕ್ ಯುದ್ಧ 1971ರಲ್ಲಿ ಯಾವ ದೇಶಗಳ ಮಧ್ಯದಲ್ಲಿ ಇದು ನಡೆಯಿತು? ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ನಡೆಯಿತು. 1971ರ ಒಂದು ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಅಂತಲೂ ಹೇಳ್ತೀವಿ, ಅಥವಾ 1971ರ ಇಂಡೋ ಪಾಕ್ ಯುದ್ಧ ಅಂತಲೂ ಕೂಡ ಹೇಳ್ತೀವಿ. ಪಾಕಿಸ್ತಾನ ಪಡೆಗಳ ವಿರುದ್ಧ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯದ ಸ್ಮರಣಾರ್ಥಕವಾಗಿ ಬಿಜೋಯ್ ಡಿವೋಸ್ ಅಥವಾ ಅರ್ಥ ಆಯ್ತಾ, ಬಿಜೋಯ್ ಡಿವೋಸ್ ಅಂತ ಬಾಂಗ್ಲಾದೇಶದಲ್ಲಿ ಎಂದು ಕರೆಯಲ್ಪಡುವ ವಿಜಯ್ ದಿವಸನ್ನ ವಾರ್ಷಿಕವಾಗಿ ಡಿಸೆಂಬರ್ 16ರಂದು ಭಾರತ ಮತ್ತು ಬಾಂಗ್ಲಾದೇಶದಂತೆ ಆಚರಿಸಲಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಏನಂದ್ರೆ 1971 ಎರಡು ದೇಶಗಳ ಮಧ್ಯದಲ್ಲಿ ಯುದ್ಧ ನಡೆಯುತ್ತೆ. ಯಾವುದು? ಒಂದು ಭಾರತ, ತದನಂತರದಲ್ಲಿ ಇನ್ನೊಂದು ಯಾವ ದೇಶ? ಪಾಕಿಸ್ತಾನ. ಸೊ ಯಾಕಂದ್ರೆ ಈ ಒಂದು ಬಾಂಗ್ಲಾದೇಶನ ವಿಮೋಚನೆಗೋಸ್ಕರ ಯುದ್ಧ ನಡೆಯುತ್ತೆ. ಸೊ ಇದರಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಏನಾಗ್ತಾವ ಅಂದ್ರೆ ವಿಜಯ ಆಗ್ತಾವ. ಸೊ ಅದರ ಒಂದು ಸ್ಮರಣಾರ್ಥಕವಾಗಿ ನಾವು ಬಾಂಗ್ಲಾದೇಶದಲ್ಲಿ ಈ ಒಂದು ವಿಜಯ ದಿವಸಕ್ಕೆ ಬಿಜೋಯ್ ಡಿವೋಸ್ ಅಂತ ಕರೆಯಲಾಗುತ್ತೆ. ಸೊ ಸಾಮಾನ್ಯವಾಗಿ ವಿಜಯ ದಿವಸ ಅಂತ ನಾವೇನ್ ಮಾಡ್ತೀವಿ? ಆಚರಣೆಯನ್ನ ಮಾಡ್ತೀವಿ. ಇನ್ನು 16ನೇ ಡಿಸೆಂಬರ್ 2022 51ನೇ ವಿಜಯ ದಿವಸದ ಆಚರಣೆಯಾಗಿತ್ತು. 2022ರಲ್ಲಿ ಆಚರಣೆ ಮಾಡಿದ್ದು ಅದು 51ನೇ ಒಂದು ವಿಜಯೋತ್ಸವವಾಗಿತ್ತು. ಬಟ್ ಈಗ ನಾವು 2023ರಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಇದು ಎಷ್ಟನೇದಂದ್ರೆ ಇದು 52ನೇ ಒಂದು ವಿಜಯ ದಿವಸವಾಗಿದೆ. 1971ರ ಯುದ್ಧದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ 1971 ಭಾರತ ಮತ್ತು ಪಾಕ್ ಯುದ್ಧವು ಪೂರ್ವ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧದ ಸಮಯದಲ್ಲಿ ಸಂಭವಿಸಿದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮುಖಾಮುಖಿಯಾಗಿದೆ. ಅರ್ಥ ಆಯ್ತಾ? 1971ರ ಯುದ್ಧ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದಿತ್ತು. ಎದರಿಗೋಸ್ಕರ? ಬಾಂಗ್ಲಾದೇಶದ ಒಂದು ವಿಮೋಚನೆಗೋಸ್ಕರ ನಡೆದಿರ್ತಕ್ಕಂಥ ಯುದ್ಧವು 3ನೇ ಡಿಸೆಂಬರ್ 1971ರಿಂದ ಡಿಸೆಂಬರ್ 16ರಂದು ಪೂರ್ವ ಪಾಕಿಸ್ತಾನ, ಈಗ ಬಾಂಗ್ಲಾದೇಶ ಢಾಕಾದಲ್ಲಿ ಪಾಕಿಸ್ತಾನ ಶರಣಾಗುವವರೆಗೂ ನಡೆಯಿತು. ಎಲ್ಲಿವರೆಗೆ ಅಂದ್ರೆ ಡಿಸೆಂಬರ್ 3ರಿಂದ ಪ್ರಾರಂಭವಾಗಿ ಡಿಸೆಂಬರ್ 16ರವರೆಗೆ ನಡೀತು 1971ರಲ್ಲಿ. ಎಲ್ಲಿವರೆಗೆ ಅಂದ್ರೆ ಈ ಬಾಂಗ್ಲಾದೇಶನ ವಿಮೋಚನೆ ಮಾಡುವವರೆಗೆ, ತದನಂತರದಲ್ಲಿ ಪಾಕಿಸ್ತಾನ ಶರಣಾಗುವವರೆಗೆ ಈ ಯುದ್ಧವನ್ನು ನಡೆದಿತ್ತು. 1972 ಸಿಮ್ಲಾ ಒಪ್ಪಂದದೊಂದಿಗೆ ಇದು ಕೊನೆಗೊಂಡಿತು. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಯಾವ ಒಪ್ಪಂದದೊಂದಿಗೆ ಇದು ಕೊನೆಗೊಂಡಿತ್ತು ಅಂದ್ರೆ ಸಿಮ್ಲಾ ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಗೊಂಡಿತು ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ನೋಡ್ರಿ, ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಫಾರ್ 15 days 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ನವೆಂಬರ್ 30, 2023ವರೆಗೆ 440 ಆಗುತ್ತೆ. 2022 ಜಾನ್ ಟು ನವೆಂಬರ್ 30, 2023ವರೆಗೆ 880 ಆಗುತ್ತೆ. ಡಿಸ್ಕೌಂಟ್ಸ್ ಆಗಿ 780 ಸಿಗುತ್ತೆ. ನಿಮಗೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಸ್ಕ್ರೀನ್ಶಾಟ್ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ನಾವೇನು ಮಾಡ್ತೀವಿ? ಪ್ರೊವೈಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ITF ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ.
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಇಸ್ ಎರಡನೇ ಆಪ್ಷನ್ ನೋವಾಕ್ ಜೋಕೋವಿಕ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, ನೋವಾಕ್ ಜೋಕೋವಿಕ್ ಸಬಲೆಂಕಾಗೆ ITF ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿ ಅಂತ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಖ್ಯಾತ ಟೆನ್ನಿಸ್ ಕ್ರೀಡಾಪಟುಗಳಾಗಿರ್ತಕ್ಕಂಥ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಮತ್ತು ಬೆಲಾರಸ್ನ ಒಂದು ಅರೆನಾ ಸಬಲೆಂಕ್. ನೋಡ್ರಿ, ಕೆಲವೊಂದು ಬಾರಿ ನಿಮಗೆ KPSC ಅಲ್ಲಿ ಯಾವ ತರ ಕೇಳ್ತಿರ್ತಾರೆ ಅಂದ್ರೆ ಒಂದು ಕಡೆ ಬೆಲಾರಸ್ ಅಂತ ಕೊಡ್ತಾರ, ತದನಂತರದ ಒಂದು ಸರ್ಬಿಯಾ ಅಂತ ಕೊಡ್ತಾರ, ತದನಂತರದಲ್ಲಿ ಒಂದು ಪೋಲೆಂಡ್ ಅಂತ ಕೊಡ್ತಾರ, ಒಂದು ಕಡೆ ಏನ್ ಮಾಡ್ತಾರ ಆಟಗಾರ ಅಂತ ಕೊಡ್ತಾರ. ಇವರನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ರಿ ಅಥವಾ ಯಾವ ಪೇರ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ಮಾಹಿತಿಗಳು ತಮಗೆ ಹೆಲ್ಪ್ ಆಗುತ್ತೆ. ಬೆಲಾರಸ್ದ ಯಾರು ಸಬಲೆಂಕ, ತದನಂತರದಲ್ಲಿ ಸರ್ಬಿಯಾದ ಯಾರು ನೋವಾಕ್ ಜೋಕೋವಿಕ್. ಅವರು ಕ್ರಮವಾಗಿ ಪುರುಷರ ಹಾಗೂ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ITF ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್, ಸೊ ಇಟ್ಸ್ ವಿಲ್ ಬಿಕಮ್ ಇಂಪಾರ್ಟೆಂಟ್. ನ್ಯೂಸ್ ಕಾಂಟೆಕ್ಸ್ಟ್ ಗೊತ್ತಿದ್ರೆ ಸಾಕು. ಇಬ್ಬರು ಪ್ರತಿಭಾನ್ವಿತ ಆಟಗಾರರು ಪ್ರಸಕ್ತ ಋತುವಿನ ಎಲ್ಲಾ 4 ಗ್ರ್ಯಾಂಡ್ ಸ್ಲಾಮ್ಗಳ ಪಂದ್ಯಗಳಲ್ಲಿ ಕನಿಷ್ಠ ಸೆಮಿಫೈನಲ್ ಪ್ರವೇಶದ ಸಾಧನೆ ಮಾಡುವ ಮೂಲಕ ಪ್ರತಿಷ್ಠಿತ ITF ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅರ್ಥ ಇದಿಷ್ಟು ಮಾಹಿತಿ ಗೊತ್ತಿರಬೇಕು. ಇನ್ನು ನೋಡಿ, ಇನ್ನೊಂದು ಏನಂದ್ರೆ ITF ವಿಶ್ವ ರ್ಯಾಂಕಿಂಗ್ ನಲ್ಲಿ ಸತತ 8ನೇ ಬಾರಿಗೆ ಅಗ್ರಸ್ಥಾನದೊಂದಿಗೆ ವರ್ಷಾಂತಗೊಳಿಸಿದ ಸಾಧನೆ ಮಾಡಿರುವ ಜೋಕೋವಿಕ್ ಈ ವರ್ಷ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಮತ್ತು US ಓಪನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಈಗಾಗಲೇ ನಿಮಗೆ ನಾನು ಹೇಳಿದ್ದೀನಿ, ನ್ಯೂಸ್ ಅಲ್ಲಿ ಬಂದಾಗ ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ಹೇಳಿದ್ದೀನಿ, ಮಹಿಳೆಯರ ವಿಭಾಗದಲ್ಲಿ ಪುರುಷರ ವಿಭಾಗ ಯಾರು ಗೆದ್ದಿದ್ದಾರೆ ಅಂತ, ಫ್ರೆಂಚ್ ಓಪನ್ ದಲ್ಲಿ ಮಹಿಳೆಯರು ಪುರುಷರು ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ, US ಅದು ಹೇಳಿದ್ದೀನಿ. ಒಂದು ಪಾಯಿಂಟ್ ಗೊತ್ತಿರಬೇಕಿದ್ರೆ ಅಂದ್ರೆ ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್ ಮತ್ತು US ಓಪನ್ ಈ 3 ಪುರುಷರ ವಿಭಾಗದ ಒಂದು ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂದ್ರೆ ನೋವಾಕ್ ಜೋಕೋವಿಕ್ ಅವರು ಗೆದ್ದಿದ್ದಾರೆ. ಇನ್ನು ವಿಂಬಲ್ಡನ್ ಓಪನ್ ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಇನ್ನು 4 ಈ 3 ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಜೋಕೋವಿಕ್ ಅವರು ಇದು 8ನೇ ಬಾರಿ ITF ವಿಶ್ವ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಅರ್ಥ ಆಯ್ತಾ? ಕೆಲವೊಂದು ಬಾರಿ KPSC ಸಾಮಾನ್ಯವಾಗಿ ಈ ತರ ಪ್ರಶ್ನೆಗಳನ್ನ ITF ಅಂತ ಕೇಳಲ್ಲ. ಬಟ್ ಆದ್ರೆ ನಿಮ್ಗೆ ಯಾವಂದ್ರೆ KE ಎಕ್ಸಾಮಿನೇಷನ್, ತದನಂತರದಲ್ಲಿ ನಿಮ್ಮ ಒಂದು KSP ಎಕ್ಸಾಮಿನೇಷನ್ ಗಳಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಅರ್ಥ ಆಯ್ತಾ? ಗೊತ್ತಿರಬೇಕು. ಬಿಕಾಸ್ KE ಅಂಡ್ KSP ಆರ್ ಮೋರ್ ಫ್ಯಾಕ್ಚುಯಲ್ ಇನ್ ನೇಚರ್. ಅರ್ಥ ಆಯ್ತಾ? ಫ್ಯಾಕ್ಚುಯಲ್ ಇನ್ ನೇಚರ್ ಇರೋದ್ರಿಂದಾಗಿ ತಮ್ಮ ತಲೆಯಲ್ಲಿ ಸಣ್ಣ ಪುಟ್ಟ ಮಾಹಿತಿ ಇರಬೇಕು. ಮೊದಲ ಬಾರಿಗೆ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗುವ ಸಬಲೆಂಕ ಅವರು ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಆಗಿದ್ದಾರೆ. ಇವರು ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಗೆದ್ದಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ. ಅಲ್ಲದೆ ಸಬಲೆಂಕ ಅವರು US ಓಪನ್ ನಲ್ಲಿ ರನ್ನರ್ ಅಪ್ ಮತ್ತು ಫ್ರೆಂಚ್ ಓಪನ್ ವಿಂಬಲ್ಡನ್ ನಲ್ಲಿ ಸೆಮೀಸ್ ಅನ್ನ ಪ್ರವೇಶಿಸಿದರು. ಅರ್ಥ ಆಯ್ತಾ? ಇದೂ ಕೂಡ ಮಾಹಿತಿ ಗೊತ್ತಿರಬೇಕು. ಆಸ್ಟ್ರೇಲಿಯನ್ ಓಪನ್ ಮಹಿಳೆಯರ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ? ಅರೆನಾ ಸಬಲೆಂಕ ಅವರು ಗೆದ್ದುಕೊಂಡಿದ್ದಾರೆ. ನೋಡಿ, ನೆಕ್ಸ್ಟ್ ಪ್ರಶ್ನೆನೂ ಇಂಪಾರ್ಟೆಂಟ್. ಏನಂತ ಕೇಳಿದಾರೆ ಅಂದ್ರೆ, ಮಕ್ಕಳಿಗಾಗಿ ಹಲೋ ಪೋಷಕರೇ ಎಂಬ ವಿನೂತನ ಸಹಾಯವಾಣಿಯನ್ನು ಆರಂಭಿಸಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್ ಕರ್ನಾಟಕ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಮಕ್ಕಳಂದ್ರೆ ಏನಂದ್ರೆ 6 ವರ್ಷದೊಳಗಿನ ಮಕ್ಕಳ ಬಗ್ಗೆ. ಅರ್ಥ ಆಯ್ತಾ? ಹಲೋ ಪೋಷಕರೇ ಎಂಬ ವಿನೂತನ ಸಹಾಯವಾಣಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ? ಪರಿಚಯಿಸಿದೆ. 6 ವರ್ಷದೊಳಗಿನ ಮಕ್ಕಳ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಾಗಿ ಹಾಗೂ ಮಕ್ಕಳ ಆರೋಗ್ಯ ಆರೈಕೆಗಾಗಿ ಪೂರಕವಾಗಿ ಹಲೋ ಪೋಷಕರೇ ಎಂಬ ವಿನೂತನ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಅರ್ಥ ಆಯ್ತಾ? ಮಕ್ಕಳ ಒಂದು ಮಾನಸಿಕ ಆಗಿರ್ಬೋದು, ಬೌದ್ಧಿಕ ಬೆಳವಣಿಗೆ ಆಗಿರ್ಬೋದು, ಇನ್ನು ಆರೋಗ್ಯ ಆರೈಕೆಗಾಗಿ ಒಂದು ಹಲವು ಪೋಷಕರೇ ಎಂಬ ವಿನೂತನ ಕಾರ್ಯಕ್ರಮವನ್ನ, ವಿನೂತನ ಸಹಾಯವಾಣಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಪರಿಚಯನ ಮಾಡಿರ್ತಕ್ಕಂಥದ್ದು. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪೋಷಕರಿಗಾಗಿ ಪೋಷಣೆ ಕುರಿತು ತಿಳುವಳಿಕೆ ನೀಡಲು ಆರಂಭಿಸಿದ ಮೊಬೈಲ್ ಆಧಾರಿತ ವಿಶಿಷ್ಟ ಯೋಜನೆ ಇದಾಗಿದೆ. ಅದಾಯ್ತಾ? ಮಕ್ಕಳನ್ನ ಯಾವ ತರ ಆರೈಕೆ ಮಾಡಬೇಕು, ಮಕ್ಕಳನ್ನ ಯಾವ ತರ ಆರೋಗ್ಯವಾಗಿ ಬೆಳೆಸಬೇಕು, ಮಕ್ಕಳನ್ನ ಮಾನಸಿಕವಾಗಿ ಯಾವ ತರ ಸದೃಢವಾಗಿ ಬೆಳೆಸಬೇಕು ಅನ್ನೋದನ್ನ ಪೋಷಕರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಲು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯು ಈ ಒಂದು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲೋ ಪೋಷಕರೇ ಅಂತಕ್ಕಂಥ ಒಂದು ವಿನೂತನ ಸಹಾಯವಾಣಿಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಯೋಜನೆ ಜಾರಿಗೊಳಿಸಲಾಗಿದೆ. ನೋಡ್ರಿ, ಇಂಪಾರ್ಟೆಂಟ್ ನಿಮಗೆ KPSC ಎಕ್ಸಾಮಿನೇಷನ್ ಇಂದಾಗಿ ಮತ್ತು ಎಲ್ಲ ಎಕ್ಸಾಮಿನೇಷನ್ KPSC ಇಂಪಾರ್ಟೆಂಟ್ ಆಯ್ತಂದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಆದರೆ ಏನಿದು ಹಲೋ ಪೋಷಕರೇ ಅಂತಕ್ಕಂಥದ್ದು? ಹಲೋ ಪೋಷಕರಂದ್ರೆ ಸರಳ ಹಾಗೂ ಅನುಷ್ಠಾನ ಯೋಗ್ಯ ಉಚಿತ ಸಲಹೆ, ಆಯ್ತಾ, ಸಲಹೆಯನ್ನ ನೀಡೋದು, ಮಾರ್ಗದರ್ಶನ ಮತ್ತು ಮಾಹಿತಿಗಳನ್ನು ಒಳಗೊಂಡ ಸರಣಿಯೇ ಹಲೋ ಪೋಷಕರೇ ಕಾರ್ಯಕ್ರಮವಾಗಿದೆ. ಹಲೋ ಪೋಷಕರು ಅಂತಕ್ಕಂಥದ್ದು ಕಾರ್ಯಕ್ರಮ ಉಚಿತವಾಗಿ ನಂಬರ್ನ ಡೈಲ್ ಮಾಡೋ ಮುಖಾಂತರ, ತದನಂತರದಲ್ಲಿ ಇದರಲ್ಲಿ ಏನಂದ್ರೆ ಪೋಷಕರಿಗೆ ಉಚಿತ ಸಲಹೆ, ಮಾರ್ಗದರ್ಶನ, ಮಾಹಿತಿಗಳನ್ನ ನೀಡಲಾಗುತ್ತೆ. ಹಲೋ ಪೋಷಕರೇ ಪೋಷಕರಿಗಾಗಿ ಪೋಷಣೆ ಕುರಿತು ತಿಳುವಳಿಕೆ ನೀಡುವ ಮೊಬೈಲ್ ಮ್ಯಾಪ್
ಮೊಬೈಲ್ ಆ್ಯಪ್ ಮುದ್ರಿತ ಒಂದು ಕಾರ್ಯಕ್ರಮವಾಗಿದೆ. ಆಯ್ತಾ, ಮೊಬೈಲ್ ಆಧಾರಿತ. 0 to ನಿಮಿಷಗಳ ಕಾಲ ಕರೆ ಬಂದ ಮೇಲೆ ಪೋಷಕರಿಗೆ ಮಾಹಿತಿಯನ್ನು ನೀಡಲಾಗುತ್ತೆ. 2 ನಿಮಿಷಗಳ ಕಾಲ ಪೋಷಕರಿಗೆ ಏನು ಮಾಡಲಾಗುತ್ತಂದ್ರೆ ಮಾಹಿತಿಯನ್ನು ನೀಡಲಾಗಿರ್ತಕ್ಕಂಥದ್ದು. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿರಬೇಕು, ಬಹಳ ಇಂಪಾರ್ಟೆಂಟು ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆನೂ ಬಹಳ ಇಂಪಾರ್ಟೆಂಟು ಮತ್ತು ಇದು ಬಹಳ ದಿವಸಗಳಿಂದ ಪೆಂಡಿಂಗ್ ಆಗಿರ್ತಕ್ಕಂಥದ್ದು. ಅರ್ಥಾಯ್ತಾ, ಇದು ನಮ್ಮ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನು ಬರ್ಬೋದು. KPSC ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇದ್ರ ಮೇಲೆ ಡೈರೆಕ್ಟ್ ಬರಲಿಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಹಿನ್ನೆಲೆ ಇನ್ಫಾರ್ಮೇಶನ್ ಅನ್ನ ಕೇಳಬಹುದು. ನೋಡ್ರಿ, KSRTC ಬಳಕೆ ಕುರಿತು ಯಾವ ರಾಜ್ಯಗಳ ಮಧ್ಯೆ ವಿವಾದ ಉಂಟಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದ ಲೆಟರ್ ಸ್ಟಾರ್ಟ್ ವಿತ್ ಕೇರಳ, ಲೆಟರ್ ವಿಚ್ ಸ್ಟಾರ್ಟ್ ವಿತ್ ಕರ್ನಾಟಕ. KSRTC ಅದಾಯ್ತಾ, ಇವೆರಡು ಅಂದ್ರೆ ಎರಡು ರಾಜ್ಯಗಳ ಮಧ್ಯದಲ್ಲಿ ಏನಿತ್ತಂದ್ರೆ ಒಂದು ಟಸಲ್ ಆಗಿತ್ತು. KSRTC ಪದವನ್ನು ನಾನು ಬಳಸ್ತೀನಿ ಅಂತ ಕೇರಳ ಹೇಳಿದ್ರೆ, KSRTC ಪದವನ್ನು ನಾನು ಬಳಸ್ತೀನಿ ಅಂತ ಕರ್ನಾಟಕ ಹೇಳ್ತಾ ಇತ್ತು. ಸೊ ಎರಡೂ ರಾಜ್ಯಗಳ ಮಧ್ಯದಲ್ಲಿ KSRTC ಪದವನ್ನ ಬಳಕೆಯಿಂದಾಗಿ ಏನಾಗಿತ್ತಂದ್ರೆ ಒಂದು ಕಾನೂನು ಹೋರಾಟ ನಡೆದಿತ್ತು. ಸೊ ಕಾನೂನು ಹೋರಾಟದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನಾಗಿದೆ, ಗೆಲುವು ಉಂಟಾಗಿದೆ. ಇದರಲ್ಲಿ ಕೇರಳ ರಾಜ್ಯಕ್ಕೆ ಏನಾಗಿದೆ ಅಂದ್ರೆ ಹಿನ್ನೆಲೆಯಾಗಿದೆ. ಹಾಗಾದ್ರೆ ಏನೇನಿದೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಕರ್ನಾಟಕ ಮತ್ತು ಕೇರಳ ನಡುವಿನ KSRTC ಕರ್ನಾಟಕ ಸಾರಿಗೆ ನಿಗಮ, ರಸ್ತೆ ಸಾರಿಗೆ ನಿಗಮ ಅಂತ ನಾವೇನು ಹೇಳ್ತೀವಿ, ಹೆಸರಿನ ಕಾನೂನು ಸಮರಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿದ್ದು. ಈ ಹೆಸರು ಮತ್ತು ಲೋಗೋ ಕರ್ನಾಟಕಕ್ಕೆ ಸಿಕ್ಕಿದೆ. ಅರ್ಥಾಯ್ತಾ, ಹೆಸರು ಮತ್ತು ಲೋಗೋವನ್ನ ಕರ್ನಾಟಕ ಎಕ್ಸ್ಕ್ಲೂಸಿವ್ ಆಗಿ ಬಳಸಬಹುದು. ಇನ್ನು ಮುಂದೆ ಈ ಒಂದು ಕೇರಳವು KSRTC ಅಂತ ಬಳಸುವಂತಿಲ್ಲ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಅರ್ಥಾಯ್ತಾ, KSRTC ಅಂತ ಹೇಳ್ತೀವಿ. ಕರ್ನಾಟಕ ಅರ್ಥಾಯ್ತಾ, ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ನಾವು ಹೇಳ್ತೀವಿ. ಇದಕ್ಕೇನಂದ್ರೆ KSRTC ಈ ಒಂದು 1973 ನವೆಂಬರ್ 1ರಿಂದ ಬಳಕೆ ಮಾಡಲಾಗ್ತಾ ಇದೆ. 1973 ನವೆಂಬರ್ 1ರಂದು ಯಾವಾಗ ಒಂದು ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು, ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ. ಸೊ ಅಂದಿನಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KSRTC ಅಂತ ಬಳಕೆ ಮಾಡ್ತಾ ಇದೀವಿ. ಅಲ್ಲದೆ ಭಾರತ ಸರ್ಕಾರದ ಒಂದು ಟ್ರೇಡ್ ಮಾರ್ಕ್ ಪ್ರಮಾಣ ಪತ್ರವನ್ನು ಕೂಡ ಪಡೆದುಕೊಂಡಿದೆ ಕರ್ನಾಟಕ. ಹೀಗಾಗಿ KSRTC ಸರ್ಕಾರದ್ದೇ KSRTC ಕರ್ನಾಟಕದ ಎಂದು ಮದ್ರಾಸ್ ಹೈಕೋರ್ಟ್ ಏನ್ ಮಾಡಿದೆ, ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ, ನಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾರ, KSRTC ಅಂತಕ್ಕಂಥ ಸಂಸ್ಥೆ ಯಾವಾಗಿನಿಂದ ಬಳಕೆ ಮಾಡ್ತಾ ಇದೀವಿ. ಇದಕ್ಕಿಂತ ಮುಂಚಿತವಾಗಿ ಮೈಸೂರು ಒಂದು ರಸ್ತೆ ಸಾರಿಗೆ ನಿಗಮ ಅಂತಿತ್ತು, ಬಟ್ ಅದರ ಬದಲಾಗಿ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಮಾಡಲಾಗಿದೆ ಅನ್ನೋದು ತಮ್ಮ ತಲೆಯಲ್ಲಿ ಇರಬೇಕು. ಹಲವಾರು ವರ್ಷಗಳಿಂದ ಕರ್ನಾಟಕ ಮತ್ತು ಕೇರಳ ತಮ್ಮ ಸಾರಿಗೆ ಸಂಸ್ಥೆಗಳ ಒಂದು ಸಂಕ್ಷಿಪ್ತ ರೂಪವಾಗಿ KSRTC ಅನ್ನು ಬಳಕೆ ಮಾಡುತ್ತಲೇ ಬಂದಿವೆ. ಆದರೆ ಕೇರಳ ಸರ್ಕಾರವು ಈ ವಿಚಾರವನ್ನು ಮುಂಡುತನ ತೋರಿ KSRTC ಅನ್ನು ತಾನು ಮಾತ್ರ ಬಳಕೆ ಮಾಡಬೇಕು, ಕರ್ನಾಟಕ ಬಳಕೆ ಮಾಡಬಾರದೆಂದು ಕಾನೂನು ಸಮರಕ್ಕೆ ಮುಂದಾಗಿತ್ತು. ಕರ್ನಾಟಕ ಇದನ್ನ ಯೂಸ್ ಮಾಡಬಾರ್ದು, ನಾನೇ ಯೂಸ್ ಮಾಡ್ತೀನಿ, ಎಕ್ಸ್ಕ್ಲೂಸಿವ್ಲಿ ಕೇರಳವನ್ನೇ ಯೂಸ್ ಮಾಡಬೇಕು ಅನ್ನೋದು ಕೇರಳದ ವಾದವಾಗಿತ್ತು. ಬಟ್ ಆ ಒಂದು ವಾದ ಏನಾಗುತ್ತಂದ್ರೆ ಕಾನೂನು ಹೋರಾಟವಾಯಿತು. ಸೊ ಮದ್ರಾಸ್ ಹೈಕೋರ್ಟ್ದಲ್ಲಿ ಕರ್ನಾಟಕ ಏನಾಗಿದೆ, ವಿಜಯವಾಗಿದೆ. ಇನ್ನು ಮುಂದೆ ಲೋಗೋ ಮತ್ತು KSRTC ಅಂತಕ್ಕಂಥ ಹೆಸರನ್ನ ಕರ್ನಾಟಕ ಮಾತ್ರವೇ ಬಳಸಬೇಕು, ಕೇರಳ ಬಳಸಬಾರ್ದು ಅಂತಕ್ಕಂಥದ್ದು ಮದ್ರಾಸ್ ಹೈಕೋರ್ಟ್ ಏನ್ ಮಾಡಿದೆ, ಆದೇಶವನ್ನ ಹೊರಡಿಸಿದೆ ಅಥವಾ ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಆದರೆ ಕರ್ನಾಟಕದ ವಾದ ಕೇಳಿದ ಮದ್ರಾಸ್ ಹೈಕೋರ್ಟ್ ಕರ್ನಾಟಕಕ್ಕೆ KSRTC ಬಳಕೆ ಮಾಡಲು ಯಾವುದೇ ಅಡ್ಡಿ ಇಲ್ಲ ಎಂದು ಮುಂದುವರಿಸಿಕೊಂಡು ಹೋಗಬಹುದು ಎಂದು ಹೇಳಿದೆ. ಅರ್ಥ ಆಯ್ತಾ, ಮದ್ರಾಸ್ ಹೈಕೋರ್ಟ್. ಇನ್ನು ಕರ್ನಾಟಕದ 4 ರಸ್ತೆ ಸಾರಿಗೆ ನಿಗಮಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾನೇನು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಆಗಿದ್ದು. ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು ನಿಮ್ಗೆ. ಹಿನ್ನೆಲೆ ಇನ್ಫಾರ್ಮೇಶನ್. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ KSRTC ಅಂತ ನಾವು ಹೇಳ್ತೀವಿ, 1961ರಲ್ಲಿ ಸ್ಥಾಪನೆ ಆಯಿತು. ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರ ಕೇಂದ್ರ ಕಚೇರಿಯಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ. ಮತ್ತು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯಲ್ಲಿದೆ, ಬೆಂಗಳೂರಲ್ಲಿ ಇದೆ. ಆಯ್ತಾ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದು ಹುಬ್ಬಳ್ಳಿಯಲ್ಲಿದೆ. ಸ್ಥಾಪನೆಯಾಗಿದ್ದು 1997ರಲ್ಲಿ. ಇನ್ನು ಬೆಂಗಳೂರು ಮೆಟ್ರೋಪಾಲಿಟನ್ ರಸ್ತೆ ಸಾರಿಗೆ ನಿಗಮ, ಸೊ ಇದರ ಒಂದು ಕಾರ್ಯರಾಗುವುದು 1997ರಲ್ಲಿ. ಸೊ ಇದರದ್ದು ಕೂಡ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಇದೆ. ಇದು ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಹೊರತುಪಡಿಸಿ, ಆಯ್ತಾ, ಬೆಂಗಳೂರು ನಗರ ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲ ಕಡೆ ಏನು ಮಾಡುತ್ತೆ, ಇದು ಎಕ್ಸ್ಕ್ಲೂಸಿವ್ಲಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇದು ಕೇವಲ ಬೆಂಗಳೂರಿಗೆ ಸಂಬಂಧಪಟ್ಟಿದೆ. ಇದು ಬೆಂಗಳೂರು ಪ್ಲಸ್ ಇತರ, ಆಯ್ತಾ, ಇಷ್ಟು ಡಿಸ್ಟಿಂಗ್ವಿಷನ್ ಗೊತ್ತಿರಬೇಕು. ಇನ್ನು ತದನಂತರದಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿ ಇದರ ಕೇಂದ್ರ ಕಚೇರಿ ಇದೆ. ಇದು ಸ್ಥಾಪನೆಯಾಗಿದ್ದು 2000ರಲ್ಲಿ ಇದು ಏನಾಗುತ್ತೆ, ಜಾರಿಗೆ ಬರುತ್ತೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇವೆಲ್ಲ ಇಂಪಾರ್ಟೆಂಟು. ನಾನು ಡೈರೆಕ್ಟ್ ಆಗಿ ನಿಮ್ಮ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದ್ದಾನೆ ಇದು ತಗೊಂಡಿದ್ದೀನಿ. ಇಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರ ಕೇಂದ್ರ ಕಚೇರಿಯಲ್ಲಿದೆ, ಕಲಬುರಗಿಯಲ್ಲಿದೆ. ಇದರಲ್ಲಿ ಯಾವುದು, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ತದನಂತರದಲ್ಲಿ ವಿಜಯನಗರ, ಆಯ್ತಾ,
ನೀನು ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ನಾರ್ತ್ ವೆಸ್ಟ್ ಅಂದ್ರೆ ಏನು? ನಾರ್ತ್ ವೆಸ್ಟ್ ಅಂದರೆ ಇದು ವಾಯುವ್ಯ ಅಂತ ಹೇಳ್ತೀವಿ. ವ್ಯಾಯದಲ್ಲಿ ಬಾಗಲಕೋಟ, ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ ಇವೆಲ್ಲ ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ. ಇನ್ನು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಅರ್ಥ ಆಯ್ತಾ? ಇದು ನೋಡ್ರಿ, ಇದು ಏನಂದ್ರೆ ಇಷ್ಟು ಏರಿಯಾಗಳನ್ನು ಕವರ್ ಮಾಡುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ ಯೆಲ್ಲೋ ಕಲರ್ದಲ್ಲಿ, ಇದೆಲ್ಲವನ್ನ ಕವರ್ ಮಾಡುತ್ತೆ. ಇನ್ನು BMTC ಅಂದರೆ ಇದು ಕೇವಲ ಬೆಂಗಳೂರನ್ನು ಮಾತ್ರ ಏನು ಮಾಡುತ್ತೆ? ಕವರ್ ಮಾಡುತ್ತೆ. ಇಷ್ಟು ಮಾಹಿತಿ ಸ್ಪಷ್ಟತೆ ಇರಬೇಕು. ಯಾವಾಗ ಬಂತು ಜಾರಿಗೆ BMTC? 1997. ಇನ್ನು KKRTC ಅಂದರೆ ಇದು ಈಶಾನ್ಯ ಕರ್ನಾಟಕ ಸಾರಿಗೆ ನಿಗಮ. ಇದು ಯಾವಾಗ ಕಲ್ಯಾಣ ಕರ್ನಾಟಕ ಅಂತಲೂ ಕೂಡ ಹೇಳ್ತೀವಿ. ಅಥವಾ ಈಶಾನ್ಯ ಕರ್ನಾಟಕ ಸಾರಿಗೆ ನಿಗಮ ಅಂದ್ರೂ ಒಂದೇ, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದ್ರೂ ಒಂದೇ. ಅರ್ಥ ಆಯ್ತಾ ನಾನು ಹೇಳೋದು? ಇದು 2000ರಲ್ಲಿ ಜಾರಿಗೆ ಬಂದಿದೆ. ಇದು 1997ರಲ್ಲಿ ಜಾರಿಗೆ ಬಂದಿದೆ BMTC. ಇನ್ನು KSRTC 1961ರಲ್ಲಿ ಜಾರಿಗೆ ಬಂದಿದೆ. ಇನ್ನು ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು 1997ರಲ್ಲಿ ಜಾರಿಗೆ ಬಂದಿದೆ. ಯಾವ್ಯಾವ ಒಂದು ನಗರಗಳು ಯಾವ ಜಿಲ್ಲೆಗಳನ್ನು ಕವರ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಎಕ್ಸಾಮಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಇಷ್ಟು 4 ನಿಗಮಗಳು ಕರ್ನಾಟಕದಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತಕ್ಕಂಥ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಟೋನೋಮಸ್ ಫ್ಲೈಯಿಂಗ್ ವಿಂಗ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಎಂಬುದು ಒಂದು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸೊ ಇದು ಒಂದು ವಿಮಾನವಾಗಿದೆ. ಅರ್ಥ ಆಯ್ತಾ? ಸೊ ಇದರ ಒಂದು ಪಿಕ್ಯುಲರ್ ಫೀಚರ್ ಇರೋದ್ರಿಂದಾಗಿ ಈ ನ್ಯೂಸನ್ನು ಎತ್ಕೊಳ್ಳಲಾಗಿದೆ. ನೋಡಲಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದ್ದೇನಂತ, ಸ್ವಾಯತ್ತ ಫ್ಲೈಯಿಂಗ್ ವಿಂಗ್ ವಿಮಾನ ಹಾರಾಟ ಯಶಸ್ವಿ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಭಾರತ ಒಂದು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ, ದಟ್ ಈಸ್ DRDO ಅಂತ ಹೇಳ್ತೀವಿ. ದೇಶೀಯವಾಗಿ ಉತ್ಪಾದಿಸಲಾಗಿರುವ ಆಟೋನೋಮಸ್ ಫ್ಲೈಯಿಂಗ್ ವಿಂಗ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಹೈ ಸ್ಪೀಡ್ ಮಾನವ ರಹಿತ ವಿಮಾನವನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ನೋಡಿ, ಇಷ್ಟು ದಿನ ನಾವೇನು ಮಾಡ್ತೀವಿ, ಒಬ್ಬ ಪೈಲಟ್ ಇರ್ತಿದ್ದ, ಆ ಪೈಲಟ್ ಏನು ಮಾಡ್ತಿದ್ರೆ ವಿಮಾನ ನಡೆಸ್ಕೊಂಡು ಹೋಗ್ತಿದ್ದ. ಸ್ವತಃ ಅದು ಮಾನವ ಸಹಿತ ಆಯಿತು. ಇನ್ನು ಮಾನವ ರಹಿತವಾಗಿ ವಿಮಾನವನ್ನು ಚಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮಾಡೆಲನ್ನು ಪ್ರಾಯೋಗಿಕವಾಗಿ ಯಶಸ್ವಿಯಾಗಿ ಮಾಡಿದೆ. ಅಂದರೆ ಅದರ ಒಂದು ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಯೋಗ ಸಕ್ಸಸ್ ಆಗಿದೆ. ಯಾವ ಸಂಸ್ಥೆ ಮಾಡಿದೆ? DRDO ಮಾಡಿದೆ. ಯಾವುದಂದ್ರೆ ಆಟೋನೋಮಸ್ ಅಂದ್ರೆ ತಂದಿನ ತಾನೇ. ಅರ್ಥ ಆಯ್ತಾ? ಫ್ಲೈಯಿಂಗ್ ಅಂದ್ರೆ ಹಾರಾಡೋದು, ವಿಂಗ್ ಅಂದರೆ ಅದು ವಿಂಗ್ ಅಂದರೆ ವಿಮಾನಕ್ಕೆ ಸಂಬಂಧಪಟ್ಟ ವಿಂಗ್ ಇರ್ತಾವಲ್ಲ, ಅದು ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಹೈ ಸ್ಪೀಡ್. ಅರ್ಥ ಆಯ್ತಾ? ಇದು ಏನಂದರೆ ಬೆಂಗಳೂರಲ್ಲಿ ಮಾಡಲಾಗಿದ್ದು, ಇದು ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು. ಚಿತ್ರದುರ್ಗದ ಏರೋನಾಟಿಕಲ್ ರೇಂಜ್ನಲ್ಲಿ ಇದರ ಪರೀಕ್ಷೆ ನಡೆಸಲಾಗಿದೆ. ಈ ಮೂಲಕ ಭಾರತವು ಈ ತಂತ್ರಜ್ಞಾನ ಹೊಂದಿರುವ ಎಲೈಟ್ ದೇಶಗಳ ಸಾಲಿಗೆ ಸೇರಿದೆ. ಅರ್ಥ ಆಯ್ತಾ? ಇಂಥ ಒಂದು ತಂತ್ರಜ್ಞಾನ ಹೊಂದಿರತಕ್ಕಂಥ ದೇಶಗಳ ಸಾಲಿನಲ್ಲಿ ಭಾರತವು ಕೂಡ ಬಂದು ನಿಂತಿದೆ. ಎಂಥ ಒಂದು ಸಾಲಿನಲ್ಲಿ? ವಿತೌಟ್ ಮಾನವ ರಹಿತವಾಗಿ ಈ ಒಂದು ವಿಮಾನಗಳನ್ನು ಓಡಿಸುವುದು. ಆಯ್ತಾ? ಈ ಟೆಕ್ನಾಲಜಿಯಲ್ಲಿ ಭಾರತವು ಕೂಡ ಒಂದಾಗಿದೆ ಹೊಂದಿರತಕ್ಕಂಥ ಟೆಕ್ನಾಲಜಿಯಲ್ಲಿ. ಇನ್ನು ಘಾತಕ ಎಂಬ ಹೆಸರಿನ ಭಾರತದ ರಹಸ್ಯ ಯುದ್ಧ ಡ್ರೋನ್ಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ಒಂದು ಡ್ರೋನ್ಗೋಸ್ಕರ ಇದು DRDOನ ಬೆಂಗಳೂರಿನಲ್ಲಿರುವ ಒಂದು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇದನ್ನು ಏನು ಮಾಡಿದೆ? ವಿನ್ಯಾಸಗೊಳಿಸಿದೆ. ಗೊತ್ತಿರಬೇಕು ಯಾರು ವಿನ್ಯಾಸಗೊಳಿಸಿದ್ದಾರೆ ಅಂತಕ್ಕಂಥದ್ದು. 2022 ಜುಲೈನಲ್ಲಿ ಮೊದಲ ಬಾರಿಗೆ ಇದನ್ನು ಪರೀಕ್ಷೆ ಮಾಡಲಾಗಿತ್ತು. ಈಗ ಏನು ಮಾಡಿದರೆ, ನೆಕ್ಸ್ಟ್ ಇನ್ನೊಂದು ಬಾರಿ ಏನು ಮಾಡಿದರೆ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದ್ದಾರೆ. ಇದನ್ನು ಯಾವುದೇ ಒಂದು ರನ್ವೇನಲ್ಲಿ ಬೇಕಾದರೂ ಟೇಕಪ್ ಮತ್ತು ಟೇಕ್ ಆನ್ ಮಾಡಬಹುದು. ಟೇಕಪ್ ಅಂದರೆ ತೆಳಗಿಳಿಯೋದು, ಟೇಕ್ ಆನ್ ಅಂದರೆ ಮೇಲ್ ಹಾರೋದು ಅಂತ ಹೇಳ್ತೀವಿ. ಗಗನ ರಿಸರ್ವರ್ಗಳು ಮತ್ತು ಸ್ಥಳೀಯ ಉಪಗ್ರಹಗಳ ಆಧಾರಿತ ವರ್ಧನೆಯೊಂದಿಗೆ ಆನ್ಬೋರ್ಡ್ ಸೆನ್ಸಾರ್ ಡೇಟಾವನ್ನು ಸಂಯೋಜಿಸಲಾಗಿದೆ. ಇದರಲ್ಲಿ ಇದು GPS ನ್ಯಾವಿಗೇಷನ್ ನಿಖರತೆ ಮತ್ತು ಸಮಗ್ರತೆಯನ್ನು ಹೆಚ್ಚಿಸುತ್ತದೆ. ಇವೆಲ್ಲ ಒಂದು ಅದರಲ್ಲಿ ಇರ್ತಕ್ಕಂಥ ಒಂದು ಪಿಕ್ಯುಲರ್ ಫೀಚರ್ಸ್ಗಳು. ಯಾವ ಫೀಚರ್ಸ್ಗಳಿದ್ದಾವೆ ಅಂತಕ್ಕಂಥದ್ದು ಮಾಹಿತಿ ಗೊತ್ತಿರಬೇಕು. ನೋಡ್ರಿ, ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, 7ನೇ ಸಂಖ್ಯೆ ಜರ್ಸಿಯು ಯಾವ ಆಟಗಾರನಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ 3ನೇ ಆಪ್ಷನ್ನು MS ಧೋನಿ ಇಸ್ ದ ರೈಟ್ ಆನ್ಸರ್. MS ಧೋನಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಭಾರತಕ್ಕೆ 2 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ MS ಧೋನಿ ಅವರ 7ನೇ ಸಂಖ್ಯೆ ಜರ್ಸಿಯನ್ನ BCCI ನಿವೃತ್ತಗೊಳಿಸಿದೆ. ಅಂತ ಇದು ಇನ್ನು ಯಾರೂ ಹಾಕುವಂತಿಲ್ಲ 7ನೇ ನಂಬರ್ ಜರ್ಸಿಯನ್ನ. ಬೇರಾವ ಆಟಗಾರನಿಗೂ ಇನ್ನು 7ನೇ ಸಂಖ್ಯೆ ಜರ್ಸಿಯನ್ನ ಸಿಗದು. ಅರ್ಥಾಯ್ತಾ? ಇಂಥ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ, ಗೊತ್ತಿರಬೇಕು. ಈಗಾಗಲೇ ಸಚಿನ್ ತೆಂಡೂಲ್ಕರ್ ಅವರ ಜರ್ಸಿ ನಂಬರ್ 10 ಕೂಡ ನಿವೃತ್ತಿಯಾಗಿದೆ. ಅರ್ಥಾಯ್ತಾ? ಜರ್ಸಿ ನಂಬರ್ 10 ಕೂಡ ಯಾವ ಆಟಗಾರನೂ ಕೂಡ ಹಾಕೊಳ್ಳಲ್ಲ. ಹಿಂದ್ಗಡೆ 10 ಅಂದ್ರೆ ಇಂಡಿಯಾದವರು ಆ ಜರ್ಸಿಯನ್ನ ಯಾರು ಹಾಕುವಂತಿಲ್ಲ ಇಂಡಿಯಾದಲ್ಲಿ, ಕ್ರಿಕೆಟ್ ಆಟಗಾರರು. ತದನಂತರದಲ್ಲಿ 7ನೇ ಜರ್ಸಿನೂ ಕೂಡ ಯಾರು ಹಾಕೊಳ್ಳಂತಿಲ್ಲ. ಬಿಕಾಸ್ ಅದು ಏನಾಗಿದೆ? ನಿವೃತ್ತಿಯಾಗಿದೆ. ಆಯ್ತಾ? ಧೋನಿದು ಮತ್ತು ತೆಂಡೂಲ್ಕರ್ದು ವಾಪಸ್ ತೆಗೆದುಕೊಂಡಿದೆ BCCI.
ಈ ನಂಬರ್ನ ಜರ್ಸಿಯನ್ನು ಮುಂದೆ ಯಾರಿಗೂ ಕೊಡುವುದಿಲ್ಲ ಅಂತ BCCI ಏನ್ ಮಾಡಿದೆ, ಸ್ಪಷ್ಟನೆಯನ್ನ ನೀಡಿದೆ. ಇದುವರೆಗೆ 62 ಕ್ರಿಕೆಟಿಗರಿಗೆ BCCI ವಿವಿಧ ನಂಬರ್ಗಳನ್ನು ನೀಡಿದೆ. ಹೊಸಬರಿಗೆ 38ನೇ ಸಂಖ್ಯೆಯಿಂದ ಮುಂದಕ್ಕೆ ಮಾತ್ರ ಸಂಖ್ಯೆ ನೀಡಲಾಗುತ್ತದೆ. ಅರ್ಥ ಆಯ್ತಾ? ಸ್ವಲ್ಪ ಕ್ರಿಕೆಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಅರ್ಥ ಆಯ್ತಾ? ಅವರು ವೇರ್ ಮಾಡ್ತಕ್ಕಂಥ ಶರ್ಟ್ ಹಿಂದ್ಗಡೆ ನಂಬರ್ಸ್ಗಳನ್ನ ಕೊಟ್ಟಿರ್ತಾರೆ. ಹೊಸಬರು ಯಾರಿದ್ದಾರೆ ಅವರಿಗೆ 38 ನಂಬರಿಂದ ಸ್ಟಾರ್ಟ್ ಆಗಿದೆ. ಇತರೆಡೆ ನಿವೃತ್ತಿಯಾಗಿರುವ ಸಂಖ್ಯೆ ಬಾಸ್ಕೆಟ್ ಬಾಲ್ 23 ಮೈಕಲ್ ಜಾರ್ಡನ್ ಇದು ಏನಾಗಿದೆ, ನಿವೃತ್ತಿಯಾಗಿದೆ. ಬಾಸ್ಕೆಟ್ ಬಾಲ್ ಅಲ್ಲಿನ 23 ಯಾರು ಹಾಕುವಂತಿಲ್ಲ. ಇನ್ನು ಫುಟ್ಬಾಲ್ ನಲ್ಲಿ 10 ಇದು ಡಿಯಾಗೋ ಮರಡಾನೋ ಇದು ಯಾರು, ಇವರಿಗೆ ಸಂಬಂಧಪಟ್ಟಿದೆ. ಇದನ್ನು ಕೂಡ ಈ ಒಂದು ಸಂಖ್ಯೆನೂ ಕೂಡ ಫುಟ್ಬಾಲ್ ನಲ್ಲಿ ನಿವೃತ್ತಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 1 ಲೈನ್ಸ್ ಕೇಳಿದ್ರೆ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ವಾಯು ಮಾಲಿನ್ಯದ ಬಿಕ್ಕಟ್ಟನ್ನು ಎದುರಿಸಲು ಯಾವ ಸಂಸ್ಥೆಯು ಸಮಗ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಶ್ವ ಬ್ಯಾಂಕ್. ಸುದ್ದಿಯಲ್ಲಿ ಕಂಡುಬರುವ ಸಂವಿಧಾನದ 370ನೇ ವಿಧಿ ಇದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನಮಾನ. ಇದೇನು ಮಾಡಿದೆ, ಡಿಲೀಟ್ ಮಾಡಲಾಗಿದೆ. ಸೊ ಎನಿಹಾವ್ ಇತ್ತೀಚೆಗೆ ಇದರ ರಿಲೇಟೆಡ್ ಒಂದು ಜಜ್ಮೆಂಟ್ ಬಂದಿತ್ತು. ನಾನು ಈಗಾಗಲೇ ನಿಮಗೆ ಇನ್ ಡೆಪ್ತ್ ಆಗಿ ಇದರ ಬಗ್ಗೆ ಹೇಳಿದ್ದೀನಿ. ವಿಷ್ಣು ದೇವ್ ಸಾಯಿ ಭಾರತ ಯಾವ ರಾಜ್ಯದ ಹೊಸ ಮುಖ್ಯಮಂತ್ರಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಛತ್ತೀಸ್ಗಢ. ಯಾವ ಏಷ್ಯಾದ ದೇಶವು ಇತ್ತೀಚೆಗೆ ತನ್ನದೇ ಆದ ಅರಣ್ಯ ಮತ್ತು ಮರದ ಪ್ರಮಾಣೀಕರಣ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. ವಿನ್ಬಾಕ್ಸ್ 2023 ಭಾರತ ಮತ್ತು ಯಾವ ದೇಶದ ಸೈನ್ಯಗಳ ನಡುವಿನ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಯತ್ನಾಂ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.